ಎಲ್ರಿಗೂ ನಮಸ್ಕಾರ. ಮ್ಯಾಮ್ ಸ್ನಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇನ್ನೊಂದು ವೀಕಲ್ಲಿ ನಿಮಗೆ ಸೆಕ್ಯೂರಿಟಿ ಅಸಿಸ್ಟೆಂಟ್ IB ಎಕ್ಸಾಮ್ಸ್ ನಡೀತಾ ಇದೆ ಅಲ್ವಾ? ಸೊ ಅದಕ್ಕೋಸ್ಕರ ಅದರಲ್ಲಿ ಮೇನ್ಸ್ ಪೇಪರಲ್ಲಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮತ್ತು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ತುಂಬ ಇಂಪಾರ್ಟೆಂಟು. ಸೊ ಯು ಹ್ಯಾವ್ ಟು ಕ್ಲಿಯರ್ ದಿಸ್. ಸಿ, ಇತ್ತೀಚೆಗೆ ನಿಮಗೆ ಗೊತ್ತಿದೆ ಸ್ಟೇಟ್ ಗೌರ್ಮೆಂಟಲ್ಲಿ ನೋಟಿಫಿಕೇಶನ್ ಬರೋದು ತುಂಬ ಡಿಲೇ ಆಗ್ತಿದೆ, ಅಥವಾ ಕರೆದಿರೋದು ಕೂಡ 56% ಇಶ್ಯೂ ಆಗಿಬಿಟ್ಟು ಏನಾಗುತ್ತೆ ಅಂತ ನೋಬಡಿ ನೋಸ್. ಸೊ ಹಾಗಾಗಿ ಈ ಎಕ್ಸಾಮ್ಸ್ ಯಾರ್ಯಾರ್ದು ಪ್ರಿಲಿಮ್ಸ್ ಆಗಿದೆ ಸೆಕ್ಯೂರಿಟಿ ಅಸಿಸ್ಟೆಂಟ್ದು ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಮತ್ತೆ ಇನ್ನು PSI ಅವ್ರಿಗೆ ಗೊತ್ತೇ ಇದೆ, PSI ಅಲ್ಲಿ ನಿಮಗೆ ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ನು ಇಟ್ ಈಸ್ ನೆಸೆಸರಿ. ಬಿಕಾಸ್ 20 ಮಾರ್ಕ್ಸಿಗೆ ನಿಮಗೆ ಇದು ಇದ್ದೇ ಇರುತ್ತೆ. ಸೊ ದಯವಿಟ್ಟು ನೀವು ಈಗಿಂದನೇ ವರ್ಕ್ ಮಾಡ್ತಾ ಹೋದರೆ PSI ಅಲ್ಲಿ 50ಗೆ ನೀವು ಅಟ್ಲೀಸ್ಟ್ 35+ ತೆಗಿಬಹುದು. ಪ್ರಿಸೈಸು, ಕನ್ನಡ ಟು ಇಂಗ್ಲೀಷು, ಇಂಗ್ಲೀಷ್ ಟು ಕನ್ನಡ ಜೊತೆಗೆ ಎಸ್ಸೆ ಎಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಯಾಕಂತಂದರೆ ನೀವು ಓದ್ತಾ ಇಲ್ಲ ಅಂದ್ರೂ ಕೂಡ ಬೇರೆಯವರು ರೆಗ್ಯುಲರ್ ಆಗಿ ಓದೋರಿದ್ದಾರೆ. ಅಟ್ಲೀಸ್ಟ್ ಇವಾಗ ನೋಟಿಫಿಕೇಶನ್ ಇಲ್ಲ, ನಮ್ಗೆ ಓದಕ್ಕೆ ಆಗ್ತಿಲ್ಲ ಅಂತ ಅಂದ್ಕೊಳ್ಳೋರು ಈ ಥರ ಯಾವುದಾದ್ರೂ ಟ್ಯೂಟರ್ಸು ವಿಡಿಯೋ ಮಾಡಿ ಹಾಕಿರ್ತಾರಲ್ವಾ, ಎಸ್ಸೆ ಆಗಿರ್ಬೋದು, ಟ್ರಾನ್ಸ್ಲೇಷನ್ನು ಅಥವಾ ಪ್ರಿಸೈಸು, ಅದನ್ನಾದರೂ ನೋಡಿಕೊಂಡು ಅವ್ರು ಏನು ಹೇಳ್ತಾರೆ ಅದನ್ನ ನೋಟ್ಸ್ ಮಾಡಿಕೊಂಡು ಸ್ವಲ್ಪ ರಿವಿಷನ್ ಮಾಡ್ಕೊಳ್ತಾ ಇರಿ. ಐ ನೋ ದ್ಯಾಟ್ ನೋಟಿಫಿಕೇಶನ್ ಇಲ್ಲದೆ ಇರುವಾಗ ಸ್ವಲ್ಪ ಓದೋಕ್ಕೂ ಕಷ್ಟ ಆಗುತ್ತೆ, ಬಟ್ ಸ್ಟಿಲ್ ವಿ ಹ್ಯಾವ್ ನೋ ಅದರ್ ಆಪ್ಷನ್, ವಿ ಹ್ಯಾವ್ ಟು ಸ್ಟಡಿ. ಓಕೆನಾ? ಇವತ್ತು ನಾನು ಮೊನ್ನೆನೇ ನಿಮ್ಗೆ ಹೇಳಿದ್ದೆ, ಕನ್ನಡ ಟು ಇಂಗ್ಲೀಷ್ ಅಥವಾ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡುವಾಗ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದ ಕಾಲಗಳು ಅಥವಾ ಟೆನ್ಸಸ್ ಮೇಲೆ ನಾವು ತುಂಬ ಯೋಚನೆ ಮಾಡಿ, ಅಥವಾ ಅಲ್ಲಿ ಹಾಕುವಾಗ ಪ್ರೆಸೆಂಟ್ ಟೆನ್ಸಲ್ಲಿ ಕೊಟ್ಟಿದ್ರೆ ಅದು ಪ್ರೆಸೆಂಟ್ ಟೆನ್ಸ್ಗೆ ಕನ್ವರ್ಟ್ ಆಗಬೇಕು, ಪಾಸ್ಟ್ ಟೆನ್ಸಲ್ಲಿ ಇದ್ದರೆ ಅದು ಪಾಸ್ಟಲ್ಲೇ ಹೋಗಬೇಕು, ಫ್ಯೂಚರ್ ಇದ್ದರೆ ಅದು ಫ್ಯೂಚರಲ್ಲೇ ಹೋಗಬೇಕು. ಇವಾಗ ನೀವು ವಿಲ್, ವುಡ್ ಇವೆಲ್ಲವನ್ನು ಮಿಸ್ ಮಾಡಿದರೆ, ಅಥವಾ ವಿಲ್ ಬಿ ಇನ್ನೆಲ್ಲ ಮಿಸ್ ಮಾಡಿದರೆ ಏನಾಗುತ್ತೆ ಅಂದರೆ ಆ ಒಂದು ಟ್ರಾನ್ಸ್ಲೇಷನು ಅರ್ಥವನ್ನು ಕಳೆದುಕೊಳ್ಳುತ್ತೆ, ಅರ್ಥಹೀನ ಆಗುತ್ತೆ. ಅರ್ಥಹೀನ ಆದಾಗ ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದರೆ, ಈಗ ಮೇನ್ಲಿ ನಿಮಗೆ ಸೆಕ್ಯೂರಿಟಿ ಅಸಿಸ್ಟೆನ್ಸ್ ಅಂದ್ರೂ ಅಲ್ಲಿ ಯಾವುದೇ ರೀತಿಯ ಒಂದು ಅರ್ಜಿ ಬರೆಯುವಾಗಾಗಿರ್ಬೋದು ಅಥವಾ ರಿಪೋರ್ಟ್ ಬರೆಯುವಾಗಾಗಿರ್ಬೋದು ನಿಮಗೆ ಭಾಷೆ ಇಂಗ್ಲೀಷ್ ಅಥವಾ ಕನ್ನಡ ಭಾಷೆ ನೀಟಾಗಿ ಗೊತ್ತಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ವೊಕ್ಯಾಬ್ಯುಲರಿ ವರ್ಕ್ ಮಾಡಿ. ವೊಕ್ಯಾಬ್ಯುಲರಿ ಎವ್ರಿ ಡೇ 10 to 15, ಈಗ ಈ ಮೂಮೆಂಟಲ್ಲಿ ನೀವು 20 to 25 ವೊಕ್ಯಾಬ್ಯುಲರಿ ವರ್ಕ್ ಮಾಡಬೇಕು. ಯಾಕಂತಂದರೆ ಕೆಲವು ಪರ್ಟಿಕ್ಯುಲರ್ ವರ್ಡ್ಸ್ ಯು ಹ್ಯಾವ್ ಟು, ಇವಾಗ ಡೆಮೋಕ್ರಸಿ ಆಗಿರ್ಬೋದು, ರಿಪಬ್ಲಿಕ್ ಆಗಿರ್ಬೋದು, ಸಾವರಿನ್ ಆಗಿರ್ಬೋದು, ಸೆಕ್ಯುಲರ್ ಅಥವಾ ಎನ್ವಿಯಾರ್ನಮೆಂಟ್, ಕೆಲವು ವರ್ಡ್ಸ್ಗಳನ್ನ ನೀವು ಅದೇ ಏನಿರುತ್ತೆ ಆ ಎಕ್ಸಾಕ್ಟ್ ವರ್ಡೇ ಬರೆದಿರಬೇಕು. ಅದ್ರ ಮೀನಿಂಗ್ ಬರೋ ಥರ ಬರೆದ್ರೆ ನಿಮಗೆ ಎಕ್ಸಾಮಿನರು ಮಾರ್ಕ್ಸ್ ಕೊಡೋದಿಲ್ಲ. ಆ್ಯಂಡ್ ಇನ್ನೊಂದು ನಾನು ರೂಲ್ಸ್ ಹೇಳಿದ್ದೆ, ಸೆಂಟೆನ್ಸ್ ಟು ಸೆಂಟೆನ್ಸ್ ಮಾಡುವಾಗ ಟ್ರಾನ್ಸ್ಲೇಷನ್ ಮಾಡುವಾಗ ಸೆಂಟೆನ್ಸ್ ಟು ಸೆಂಟೆನ್ಸ್ ಮಾಡಿ, ವರ್ಡ್ ಟು ವರ್ಡ್ ಬೇಡ ಅಂತ. ಈ 3 ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಟ್ರಾನ್ಸ್ಲೇಷನ್ ಕನ್ನಡ ಟು ಇಂಗ್ಲೀಷ್ ಅಥವಾ ಇಂಗ್ಲೀಷ್ ಟು ಕನ್ನಡ ಮಾಡಿದ್ರೆ ನಿಮಗೆ ಒಳ್ಳೆ ಸ್ಕೋರ್ ಆಗೋದಂತೂ ಖಂಡಿತ ಆಗುತ್ತೆ. ಯಾಕಂತಂದರೆ ಇಂಗ್ಲೀಷ್ ಏನು ಅಷ್ಟೊಂದು ಟಫ್ ಇರೋದಿಲ್ಲ. ಆಡು ಭಾಷೆಯಲ್ಲೇ ನಾವು ಏನೇನು ಪದಗಳನ್ನ ಯೂಸ್ ಮಾಡ್ತೀವಿ ಅದನ್ನೇ ನೀವು ಬರೆದ್ರೂ ಕೂಡ ಒಳ್ಳೆ ಮಾರ್ಕ್ಸು ನಿಮಗೆ ಸಿಗುತ್ತೆ. ಎಕ್ಸಾಂಪಲ್ ನೋಡೋಣ. ರವೀಂದ್ರನಾಥ್ ರಚಿಸಿದ ಜನಗಣಮನ ಭಾರತದ ರಾಷ್ಟ್ರಗೀತೆಯಾಗಿದ್ದು. ಜನಗಣಮನ ರಿಟನ್ ಬೈ ರವೀಂದ್ರನಾಥ್ ಟಾಗೂರ್. ಇಟ್ ಹ್ಯಾಸ್ ಬಿಕಮ್ ಅವರ್ ನ್ಯಾಷನಲ್ ಆಂಥಮ್. ಈ ಥರ ಫಸ್ಟು ಇಲ್ಲಿ ಜನಗಣಮನ ಅಂತ ಬರೀತೀರಾ, ರಿಟನ್ ಬೈ ರವೀಂದ್ರನಾಥ್ ಟಾಗೂರ್. ಇಟ್ ಹ್ಯಾಸ್ ಬಿಕಮ್ ಇಂಡಿಯಾಸ್ ನ್ಯಾಷನಲ್ ಆಂಥಮ್. ಇದು ದೇಶದ ವೈವಿಧ್ಯತೆ, ಏಕತೆ ಮತ್ತು ಸೌಂದರ್ಯವನ್ನು ಕೊಂಡಾಡುತ್ತದೆ. ದಿಸ್ ಸಾಂಗ್ ಡಿಫೈನ್ಸ್ ಇಂಡಿಯಾಸ್ ಯೂನಿವರ್ಸಿಟಿ, ಡೈವರ್ಸಿಟಿ ಆ್ಯಂಡ್ ದ ಬ್ಯೂಟಿ. ಇಟ್ ಪ್ರೈಸಸ್ ಅಂತ ಬರೀರಿ, ಕೊಂಡಾಡುತ್ತದೆ ಅಂತ. ಇಟ್ ಪ್ರೈಸಸ್ ಹೊಗಳುತ್ತದೆ. ಈ ಥರ ನಿಮ್ಗೆ ಅರ್ಥ ಆಗ್ತಿದೆಯಲ್ಲ? ಈಗ ರವೀಂದ್ರನಾಥ್ ಟಾಗೂರ್ ರಿಟನ್, ಹಿಂಗೆ ವರ್ಡ್ ಟು ವರ್ಡ್ ಹೋದರೆ ಅದು ಅರ್ಥಹೀನ ಆಗುತ್ತೆ. ಬಟ್ ಅದೇ ಒಂದು ಹೋಲ್ ಸೆಂಟೆನ್ಸ್ನ ತಗೊಂಡ್ರೆ ನಿಮಗೆ ಕಂಪ್ಲೀಟ್ ಮೀನಿಂಗ್ ಬರುತ್ತೆ. ಇದು ಭಾರತದ ದ್ರಾವಿಡ ಪ್ರಾಂತ್ಯಗಳು ಪಂಜಾಬ್, ಸಿಂಧು, ಗುಜರಾತ್, ಮರಾಠ, ದ್ರಾವಿಡ ಮತ್ತು ನದಿಗಳ ಹೆಸರನ್ನು ಉಲ್ಲೇಖಿಸುತ್ತಾ. ದಿಸ್ ಸಾಂಗ್ ಡಿಫೈನ್ಡ್
different provinces such as Punjab, Sindhu, Gujarat, Maratha, Dravida, Orissa and Bengal. And it defines the names of the rivers like ಯಮುನಾ ಅಂಡ್ ಗಂಗಾ. ಈ ತರ ಬರಿಬೇಕು. ಇಲ್ಲಿ ಸಚ್ ಆಸ್ ಅನ್ನೋದು ಒಂದು ವರ್ಡ್ ನಿಮಗೆ ಕನೆಕ್ಟಿವ್ ಡಾಟ್ ಆಯ್ತು. ಇಲ್ಲಿ ಲೈಕ್ ಅನ್ನೋದು ಒಂದು ವರ್ಡ್ ಕನೆಕ್ಟಿಂಗ್ ಡಾಟ್ ಆಯ್ತು. ಹಿಂಗ್ ಬರ್ದಾಗ ಏನಾಗುತ್ತೆ ಅಂತಂದ್ರೆ ಎಕ್ಸಾಮಿನರಿಗೆ ಓದೋನಿಗೆ ಏನ್ ಅನ್ಸುತ್ತೆ, ಓಕೆ ಇವರಿಗೆ ಇಂಗ್ಲಿಷ್ದು ಜ್ಞಾನ ಇದೆ ಅನ್ನೋದು ಒಂದೊಂದು ಬರುತ್ತೆ. ಮತ್ತಿಲ್ಲ ಅಂತಂದ್ರೆ ಎಕ್ಸಾಂಪಲ್ಸ್ ಅಂತಾನೆ ತಗೊಳ್ಳಿ. ನದಿಗಳ ಹೆಸರು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಯಮುನಾ ಅಂಡ್ ಗಂಗಾ. ಈ ತರ ಬರೆದಾಗ ಯು ಕ್ಯಾನ್ ರೈಟ್ ಅ ಕಂಪ್ಲೀಟ್ ಸೆಂಟೆನ್ಸ್ ಅಲಾಂಗ್ ವಿತ್ ದ ಪ್ರಾಪರ್ ಮೀನಿಂಗ್. ಭಾರತದ ಭಾಗ್ಯ ವಿಧಾತನಿಗೆ ನಮನ ಸಲ್ಲಿಸುವ ಮೂಲಕ ದೇಶ ಪ್ರೇಮವನ್ನು ಜಾಗೃತಗೊಳಿಸುತ್ತದೆ. ದಿಸ್ ಸಾಂಗ್ say thanks to the Indians ಅಂತ ಬರೀರಿ, Indians, and it enhances the patriotism ಅಂತ ಬರಿಬಹುದು. ಇಷ್ಟು ಒಂದು ಕಂಪ್ಲೀಟ್ ಸೆಂಟೆನ್ಸ್ ಆಯ್ತು. ಸೆಂಟೆನ್ಸ್ ಟು ಸೆಂಟೆನ್ಸ್ ಮಾಡಿದಾಗ ಅದ್ರದ್ದು ಅರ್ಥ ಹೀನ ಆಗಲ್ಲ. ವರ್ಡ್ ಟು ವರ್ಡ್ ಮಾಡಿದ್ರೆ ಇಟ್ ಮೇ ಲೂಸ್ ದ exact meaning of that particular sentence. In English, Bangalore, formerly known as Bengaluru, formerly known as Bangalore, it is the capital city of Karnataka. ತುಂಬಾ ಸಿಂಪಲ್ ಆಗಿ ಕೊಟ್ಟಿರ್ತಾರೆ. ಬೆಂಗಳೂರು ಇದನ್ನು ಮೊದಲಿಗೆ ಬ್ಯಾಂಗ್ಳೂರ್ ಎಂದು ಕರೆಯುತ್ತಿದ್ದರು. ಇದು ಕರ್ನಾಟಕದ ರಾಜಧಾನಿಯಾಗಿದೆ. ಸರ್ವ್ಸ್ ಆಸ್ ಅ ಮೇಜರ್ ಹಬ್ ಫಾರ್ ಇಂಡಿಯನ್ ಟೆಕ್ನಾಲಜಿ ಅಂಡ್ ಏರೋಸ್ಪೇಸ್ ಸೆಕ್ಟರ್. ಇದು ಭಾರತದ ಟೆಕ್ನಾಲಜಿ ಮತ್ತು ಏರೋಸ್ಪೇಸ್ ವಿಭಾಗಗಳು ಕೇಂದ್ರೀಕೃತವಾಗಿದೆ. ಆದ್ದರಿಂದ ಇದಕ್ಕೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂಬ ಹೆಸರು ಕೂಡ ಬಂದಿದೆ. ಇದು ಡೆಕ್ಕನ್ ಪ್ಲಾಟೂದಲ್ಲಿ ಇರುವುದರಿಂದ ಈ ಒಂದು ಪಟ್ಟಣದಲ್ಲಿ ನಮಗೆ ಕ್ಲೈಮೇಟ್ ವಾತಾವರಣ ಬಹಳ ಹಿತಕರವಾಗಿರುತ್ತದೆ. ವರ್ಷದಾದ್ಯಂತ ವಾತಾವರಣ ಬಹಳ ಹಿತಕರವಾಗಿರುತ್ತದೆ. ಅಷ್ಟು ಬರೆದ್ರೆ ಅಂಡ್ ಇಟ್ಸ್ ರ್ಯಾಪಿಡ್ ಅಂಡ್ ಕಾಸ್ಮೋಪಾಲಿಟನ್ ಗ್ರೋತ್. ಇದರಿಂದ ಏನಾಗುತ್ತೆ ಅಂತಂದ್ರೆ ಇದು ಅತಿ ವೇಗವಾಗಿ ಬೆಳೆಯುತ್ತಿದೆ. ಕಾಸ್ಮೋಪಾಲಿಟನ್ ಅಥವಾ ಮಹಾನಗರವಾಗಿ ಬೆಳೆಯುತ್ತಿದೆ. ಈ ತರ ಮೇನ್ ಆಗಿ ನಿಮ್ಗೆ ಇಲ್ಲಿ ಎಲ್ರಿಗೂ ನಿಮ್ಗೆ ಏನ್ ಭಯ ಅಂತಂದ್ರೆ ಇಂಗ್ಲಿಷು ಕನ್ನಡ. ಕೆಲವು ಸ್ಟೂಡೆಂಟ್ಸ್ ನಂಗೆ ಗೊತ್ತಾಗ್ಲಿಲ್ಲ ಈ ಎಕ್ಸಾಮ್ ಇರೋದು ಇಷ್ಟು ಹತ್ರದಲ್ಲಿದೆ ಅಂತ. ಐ ಥಾಟ್ ಯು ಹ್ಯಾವ್ ಗ್ಯಾಪ್. ಸೊ ಒಂದೆರಡು ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಮಾಡಕ್ ಟ್ರೈ ಮಾಡ್ತೀನಿ ಈ ವೀಕ್. ನೋಡೋಣ ಹೆಂಗ್ ಬರುತ್ತೆ ಅಂತ ಹೇಳಿ. ಸೊ ನೋಡ್ಕೊಳ್ಳಿ, ನಿಮ್ಗೆ ಮೇಜರ್ಲಿ ಏನಂತಂದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಏನ್ ಗೊತ್ತಾಗುತ್ತೆ ಆ ಮೂಮೆಂಟ್ ಅಲ್ಲಿ ಅದನ್ನ ಬರೀರಿ. ಬಟ್ ಎಕ್ಸಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು 3 ವಿಚಾರಗಳು ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಈ ಕನ್ನಡ ಸ್ಟೂಡೆಂಟ್ಸಿಗೆ ಇಂಗ್ಲಿಷ್ ಅಷ್ಟು ಟಫ್ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 50% ನಾವು ಡೇ ಟು ಡೇ ಲೈಫಲ್ಲೇ ಇಂಗ್ಲಿಷ್ ಪದಗಳನ್ನ ಬಳಸ್ತೀವಿ. ಸೊ ಆ ಒಂದು ಕಾನ್ಫಿಡೆಂಟ್ ಅಲ್ಲಿ ಹೋಗಿ, ಮತ್ತೆ ಈ 3 ರೂಲ್ಸ್, ಟೆನ್ಸಸ್ದು ಒಂದು ರೂಲು, ವೊಕ್ಯಾಬ್ಯುಲರಿದು ಒಂದು ರೂಲು, ಮತ್ತೆ ಸೆಂಟೆನ್ಸ್ ಟು ಸೆಂಟೆನ್ಸ್ ಒಂದು ರೂಲು. ಈ 3 ರೂಲ್ಸ್ನು ಫಾಲೋ ಮಾಡಿದ್ರೆ ನಿಮ್ಗೆ ಎಕ್ಸಾಮು ಚೆನ್ನಾಗಿ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಡೌಟ್ ಇರೋದಿಲ್ಲ. ಸೊ ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ಐ ಡೋಂಟ್ ನೋ, ಐ ಥಿಂಕ್ ಇದು ಕೆಲವು ಸ್ಟೂಡೆಂಟ್ಸಿಗೆ ನೆಕ್ಸ್ಟ್ ವೀಕಿಂದನೇ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ತೀನಿ. ಐ ವಿಲ್ ಟ್ರೈ ಟು ಅಪ್ಲೋಡ್ ಫ್ಯೂ ಮೋರ್ ವಿಡಿಯೋಸ್. ವಿಲ್ ಸಿ ಹೌ ಇಟ್ ವರ್ಕ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.